ಹೆಲೋ, ಇವತ್ತು ನಾವು ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಥವಾ ಪಾಪ್ಯುಲರ್ ಆಗಿ ELSS ಅಂತ ಏನ್ ಕರೀತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದ್ ಕಡೆ ಟ್ಯಾಕ್ಸ್ ನ ಉಳಿಸ್ತಾ ಇನ್ನೊಂದ್ ಕಡೆ ನಮ್ಮ ಸಂಪತ್ತನ್ನ ನಾವು ಹೇಗೆ ಬೆಳೆಸಬಹುದು ಅಂತ ನೋಡಿದಾಗ ELSS ನಮ್ಗೊಂದು ಅಟ್ರಾಕ್ಟಿವ್ ಆಪ್ಷನ್ ಆಗಿ ಕಾಣಿಸುತ್ತೆ. ಹಾಗಿದ್ರೆ ಏನಿದೆ ELSS? ELSS ಒಂದು ರೀತಿಯ ಮ್ಯೂಚುವಲ್ ಫಂಡ್ ಮತ್ತು ಈ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ 1 ವರ್ಷಕ್ಕೆ 1.5 ಲಕ್ಷದಷ್ಟು ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಬೇರೆ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ನಿಮಗೆ ಕನಿಷ್ಠ 5 ವರ್ಷದಿಂದ 15 ವರ್ಷದವರೆಗೂ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಆದರೆ ELSS ಫಂಡ್ಗಳಲ್ಲಿ ಕೇವಲ 3 ವರ್ಷ ಲಾಕ್ ಇನ್ ಪೀರಿಯಡ್. 3 ವರ್ಷ ಆದ್ಮೇಲೆ ನೀವು ನಿಮ್ಮ ಹಣನ ವಾಪಸ್ ಪಡ್ಕೋಬಹುದು. ELSS ನ ಮತ್ತೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ನಿಮಗೆ 6ರಿಂದ 7% ಫಿಕ್ಸ್ಡ್ ರಿಟರ್ನ್ ರೇಟ್ ಇರುತ್ತೆ. ಆದರೆ ELSS ಇಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ದೇಶ ಬೆಳೆದ ಹಾಗೇನೆ ನಾಮಿನಲ್ GDP 11.5ರಿಂದ 12% ಇವತ್ತಿಗೆ ನಮ್ಮ ದೇಶದಲ್ಲಿ ಬೆಳೀತಾ ಇದೆ. ಆ ರೇಂಜ್ ನಲ್ಲೇ ನಾವು ನಮ್ಮ ರಿಟರ್ನ್ಸ್ ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು, ಅರೌಂಡ್ 11 to 12%. ಕಡೆದಾಗಿ ELSS ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ನಮ್ಮ ಬೆಳೆದಿರೋ ಹಣದ ಮೇಲೆ ನಮಗೆ 1 ವರ್ಷಕ್ಕೆ 1.25 ಲಕ್ಷದವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಜವಾಬ್ದಾರಿಯುತವಾಗಿ ಸುರಕ್ಷಿತವಾಗಿ ನೀವು ನಿಮ್ಮ ಸಂಪತ್ತನ್ನ ಹಣವನ್ನ ಮ್ಯೂಚುವಲ್ ಫಂಡ್ಗಳ ಮೂಲಕ ಬೆಳೆಸಬೇಕು ಅನ್ನೋ ಆಸೆ ನಿಮಗಿದ್ರೆ ಆತ್ಮೀಯ ಸಂಸ್ಥೆಯನ್ನ ಸಂಪರ್ಕ ಮಾಡಿ. ಥ್ಯಾಂಕ್ ಯು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ.